ಮುಂದಿನ ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಅಪಘಾತ ಆಗುವಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆನೇಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಕಾರು ಡಿಕ್ಕಿಯಾಗಿದೆ. ಬೈಕ್ ಸವಾರ ಹರಪನಹಳ್ಳಿ ನಿವಾಸಿ ಸಂಜೀವ ಬಡಿಗೇರ ಸಾವನ್ನಪ್ಪಿದ್ದಾರೆ. ಜಿಗಣಿಯ ಹರಪನಹಳ್ಳಿ ಕ್ಲಾಸಿಕ್ ಲೇಔಟ್ ಗೇಟ್ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೆಳಗ್ಗೆ ಕೆಲಸಕ್ಕೆ ಬೈಕ್ನಲ್ಲಿ ಹೊರಟಿದ್ದಂತಹ ಸಂಜೀವ ಬಡಿಗೇರ ಕಾರು ಚಾಲಕರ ಎಡವಟ್ಟಿಗೆ ಅಮಾಯಕ ಬೈಕ್ ಸವಾರ ಬಲಿಯಾಗಿದ್ದಾನೆ. ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಸವಾರ ಇದೀಗ ಯಾವ ರೀತಿಯಾಗಿ ಬಲಿಯಾಗಿದ್ದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಂದು ಹಿಂದೆಗಡೆಯಿಂದ ಬಂದಂತಹ ವಾಹನ ಒಂದು ಕಾರಿಗೆ ಡಿಕ್ಕಿಯನ್ನು ಹೊಡೆದಿದೆ. ಅದು ಡ್ರೈವಿಂಗ್ ಕಲಿಸುವಂತಹ ವಾಹನ. ಒಂದು ವಾಹನ ಮುಂದೆ ಹೋಗ್ತಾ ಇದೆ. ಆ ವಾಹನಕ್ಕೆ ಹಿಂದೆಯಿಂದ ಬಂದಂತಹ ಅತಿ ವೇಗವಾಗಿ ಬಂದಂತಹ ಕಾರು ಡಿಕ್ಕಿಯನ್ನು ಹೊಡೆದಿದೆ. ಆ ಡಿಕ್ಕಿಯ ರಭಸಕ್ಕೆ ಕಾರಿನ ಡ್ರೈವರ್ ರೈಟ್ ಸೈಡಿಗೆ ಎಳೆದಿದ್ದಾರೆ. ರೈಟ್ ಸೈಡಿಗೆ ಎಳೆದಂತಹ ಸಂದರ್ಭದಲ್ಲಿ ಈ ರೈಟ್ ಸೈಡಿಂದ ಬರ್ತಾ ಇದ್ದಂತಹ ವಾಹನ ಕಾರ್ಗೆ ಡಿಕ್ಕಿಯನ್ನು ಹೊಡೆದಿದೆ. ಆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಯಾವಾಗ ನಡೆದಿರುವಂತಹ ಘಟನೆ? ಇದೀಗ ತನ್ನದಲ್ಲದ ತಪ್ಪಿಗೆ ಒಂದು ಜೀವ ಹೋಗಿದೆ. ಯಾರನ್ನಾದ್ರೂ ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಕೆಲಸಗಳಾಗಿದೆಯಾ? ಕಾರು ಚಾಲಕರ ಎಡವಟ್ಟಿನಿಂದಾಗಿ ಅಮಾಯಕ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ಇದನ್ನು ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಪನಹಳ್ಳಿ ಬಳಿ ನಡೆದಿರುವಂತದ್ದು. ಹರಪನಹಳ್ಳಿಯ ನಿವಾಸಿ ಸಂಜೀವ ಬಡಿಗೇರನಿದ್ದಾರೆ. ಇವರು ಬೆಳಗ್ಗೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ತೆರಳ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ವಿರುದ್ಧ ದಿಕ್ಕಿನಲ್ಲಿ ಬಂದಂತಹ ಡ್ರೈವಿಂಗ್ ಸ್ಕೂಲ್ ವಾಹನ ಕಾರ್ ಏನಿದೆ, ಈ ಕಾರ್ ನಿಲ್ಸಿರ್ತಾರೆ. ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾರೆ. ಅದ್ರ ಹಿಂದಗಡೆ ಬರ್ತಾ ಇರೋ ಕಾರು ಕೂಡ ಒಂದು ವಾಹನ ನಿಲ್ಸಿದ ಸಂದರ್ಭದಲ್ಲಿ ನಿಲ್ಸ್ಬಿಟ್ಟು ಬರಬದಿಗೆ ತಡೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಬಂದಂತಹ ಕಾರ್ ಏನಿದೆ, ಆ ಕಾರು ಈ ಒಂದು ಮುಂದೆರುವಂತಹ ಕಾರಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಈ ಕಾರಿನ ಜೊತೆಗೆ ಹೋಗುವಂತ ಸಂದರ್ಭದಲ್ಲಿ ಬೈಕ್ ಸವಾರ ಡಿಕ್ಕಿ ಹೊಡೆದು ಬೈಕ್ ಸವಾರ ಏನಿದ್ದಾನೆ ಸಂಜೀವ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಈ ಒಂದು ಸಿಸಿಟಿವಿ ಕ್ಯಾಮ್ರಾ ಅಲ್ಲಿನ ಅಪಾಯಿಂಟ್ಮೆಂಟ್ ನ ಒಂದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಈ ಸ್ಥಳಕ್ಕೆ ಏನಂತಂದ್ರೆ ದಿಲ್ಲಿ ಪೊಲೀಸರು ಭೇಟಿ